Hello guys, welcome back to my brand new video of this channel. So ನಾವಿವತ್ತು ಯಾವುದು ಟ್ರೆಕ್ಕಿಂಗ್ ಆರ್ ಪ್ಲಾನಿಂಗ್ ಅಥವಾ ಟ್ರಾವೆಲಿಂಗ್ ಎಲ್ಲ ಮಾಡ್ತಿಲ್ಲ. ನಮ್ಮ ಹತ್ರ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಪ್ರಾಡಕ್ಟ್ ಅಂದರೆ ನಾವೀಗ ನೆಕ್ಸ್ಟ್ ಮಂತ್ ಜೂನಿಂದ ಟ್ರೆಕ್ಕಿಂಗ್ ಎಲ್ಲ ಪ್ಲ್ಯಾನ್ ಉಂಟು. ಟ್ರೆಕ್ಕಿಂಗ್ ಮಾನ್ಸೂನ್ ರೈಡ್ಸ್ ಎಲ್ಲ ಉಂಟು. ಬಟ್ ನನ್ನ ಹತ್ರ ಒಂದು ಪ್ರಾಪರ್ ಒಂದು ಗೇರ್ ಇಲ್ಲ. ಗೇರ್ ಅಂದರೆ ಮೇಯ್ನಾಗಿ ಬೇಕಾದೊಂದು ಬ್ಯಾಗ್ ಬೇಕು. ಬ್ಯಾಗ್ ಇರಲಿಲ್ಲ. ಸೊ ಈಗ ಮೇಯ್ನ್ಲಿ ವಿಷಯ ಏನಂದರೆ ನನ್ನ ಹತ್ರ ಒಂದು ಬ್ರ್ಯಾಂಡ್ ನ್ಯೂ ಬ್ಯಾಗ್ ಬಂದಿದೆ. ಬ್ಯಾಗ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಂಪ್ನಿ ಉಂಟು, ಅಂದರೆ ಅದೊಂದು ನೆಕ್ಸ್ಟ್ ಲೆವೆಲ್ ಕಂಪನಿ. ಅವರು ಟ್ರೆಕ್ಕಿಂಗ್ ಸ್ಟಾಫ್ಸ್ ಆರ್ ಗೇರ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಅದೇ ಟ್ರೈಪೋಲ್ ಅವರ ರಕ್ಸಾಕ್. ಟ್ರೈಪೋಲ್ ಅಂತ ಒಂದು ಕಂಪ್ನಿ. ಇವರದ್ದು ರಕ್ಸಾಕ್ ಉಂಟು. ರಕ್ಸಾಕ್ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ. ಒಂದು ಶೋಲ್ಡರಿಂದ ಇಲ್ಲಿ ತನಕ ಬರ್ತದೆ. ಇದು ಅರೌಂಡ್ ನಿಮಗೆ ವೆಯ್ಟ್ ಹೇಗೆ ಹೇಳೋದಂದರೆ ನೋಡಿ 2.5 kg ಇದೆ. 2.5 kg ಬ್ಯಾಗ್ ನನ್ನ ಹತ್ರ ಉಂಟು. ಸೊ ಬ್ಯಾಗ್ ಅಲ್ಲ, ರಕ್ಸಾಕ್. ಸೊ ಇದರಲ್ಲಿ ನಿಮಗೆ 95 ಲೀಟರ್ಸ್ ಬ್ಯಾಗ್ನ ಚೂಸ್ ಮಾಡಿದ್ದೇನೆ. 85 to 70 ಇತ್ತು, ಬಟ್ ನಾನು 95 ತಗೊಂಡು. ಬಿಕಾಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಿಮಗೆ ಇದರಲ್ಲಿ ಕ್ಯಾಮರಾ, ಡ್ರೋನ್ ಯಾವುದಾದ್ರು ತಗೊಳಿದ್ರೆ ತುಂಬ ಸ್ಪೇಸ್ ನಿಮಗೆ ಸಿಗ್ತದೆ. ನೀವು ಲಾಂಗ್ ವೀಕ್ ಟ್ರೆಕ್ಸ್ ಎಲ್ಲ ಹೋದರೆ ತುಂಬ ಸ್ಟಾಕ್ಸ್ ಇಟ್ಕೋಬೋದು. ಸೊ ಆಮೇಲೆ ಸೇಫ್ಟಿ ಸಹ ಇರ್ತದೆ. ಮತ್ತು ಮೇಯ್ನ್ ನಾನು ತಗೊಂಡದ್ದು ಯಾಕಂತ ಹೇಳಿದರೆ ಇದರಲ್ಲಿ ಡಿಟ್ಯಾಚಬಲ್ ಬ್ಯಾಗ್ ಉಂಟು. ಡಿಟ್ಯಾಚಬಲ್ ಅಂದರೆ ಫ್ರಂಟಲ್ಲಿ ನಿಮಗೆ ಜಿಪ್ ತೆಗೆದ್ರೆ ಇನ್ನೊಂದು ಬ್ಯಾಗ್ ಬರ್ತದೆ. ನಾನು ತೋರಿಸ್ತೇನೆ ಹೇಗೆ ಅಂತ. ಸೊ ಅದೊಂದು 7 ಲೀಟರ್ ಬ್ಯಾಗ್ ನಿಮಗೆ ಸಪ್ರೇಟ್ ಆಗ್ತದೆ. ಮತ್ತು ಅಪ್ರಾಕ್ಸ್ ಇದು 2.5 kg ಇದೆ. ಮತ್ತು 17 ಇಂಚ್ ಹೈಟ್ ಎಲ್ಲಿಂದ ಎಲ್ಲಿಗೆ ಹಾಗೆ ಅಂತ ಅಮೆಝಾನವ್ರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ನಾನು ಮೆಜರ್ ಮಾಡಿಲ್ಲ. ಸೊ 17 ಇಂಚಸ್ ಬ್ಯಾಗ್ ಇದು ನೋಡ್ತಿರ್ಬೋದು. ಸೊ ಆಮೇಲೆ ಅಂತ ಹೇಳಿದರೆ ಇದರಲ್ಲಿ ನನಗೆ 3 ಆಪ್ಷನ್ಸ್ ಇತ್ತು. ಗ್ರೀನ್, ಮಿಲಿಟರಿ ಗ್ರೀನ್, ಮತ್ತೊಂದು ಬ್ಲ್ಯಾಕ್. ಬಟ್ ನಾನು ಚೂಸ್ ಮಾಡಿದ್ದು ಬ್ಲ್ಯಾಕ್. ಬಿಕಾಸ್ ಏನೋ ಬ್ಲ್ಯಾಕಲ್ಲಿ ಸ್ವಲ್ಪ ಕಲೆಲ್ಲ ಎಂತ ಗೊತ್ತಾಗೋದಿಲ್ಲ ಅಂತ ನಾನು ಅಷ್ಟಕ್ಕೆ ಚೂಸ್ ಮಾಡಿದ್ದು. ಬ್ಲ್ಯಾಕ್ ಪ್ರೀಮಿಯಮ್ ಆಗಿರ್ತದೆ ಅಂತ ಕಲರ್. ಮತ್ತು ಇದು ನನಗೆ ಅಪ್ರಾಕ್ಸ್ ಪ್ರೈಸ್ ನಾನು ಹೇಳ್ತೇನೆ, ಮತ್ತು ಲಾಸ್ಟ್ ಹೇಳ್ತೇನೆ ಎಷ್ಟಾಯ್ತು ಅಂತ. ಅಮೆಝಾನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನಿಮ್ಗೆ ಬೇಕಾದ್ರೆ ನೀವು ತಗೊಳ್ಳಿ. ಟಾಪ್ ಇದೆ ಬ್ಯಾಗ್. ಮತ್ತು ನಂಗೆ ಗೊತ್ತಿಲ್ಲ, ನಾನು ರಿವ್ಯೂ ಮತ್ತು ಒಂದು 3 ಮಂತ್ಸ್ ಆದಮೇಲೆ, ನಮ್ಮದು ಎಲ್ಲ ಟ್ರೆಕ್ಕಿಂಗ್ ಆದಮೇಲೆ 3 ಮಂತ್ಸ್ ಆದಮೇಲೆ ನಾನು ರಿವ್ಯೂ ವಿಡಿಯೋ ಹಾಕ್ತೇನೆ ಹೇಗುಂಟಂತ. ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲ ಸೂಪರ್ ಇರ್ಬೋದು. ಬಿಕಾಸ್ ದಿಸ್ ಇಸ್ ಫ್ರಮ್ ಟ್ರೈಪೋಲ್. ಲೆಟ್ಸ್ ಸಿ. ಸೊ ಇಟ್ಸ್ ಅ ಟೈಮ್ ಟು ಓಪನ್ ದಿಸ್ ಟ್ರೈಪೋಲ್ ಬ್ಯಾಗ್ ಗೈಸ್. ನೋಡುವ. ನಾನು ಓಪನ್ ಮಾಡಿಲ್ಲ, ನೆನ್ನೆ ಬಂದದ್ದು ಆ್ಯಕ್ಚುಲಿ. ಬಟ್ ನಾವು ಓಪನ್ ಮಾಡಿಲ್ಲ. ಒಂದು ವೀಡಿಯೋ ಮಾಡುವ ಅಂತಲೇ ನಾವು ಮಾಡಿದ್ದು. ಬಿಕಾಸ್ ಹೇಗೆ ದಿಸ್ ಇಸ್ ಅ ಫಸ್ಟ್ ಲುಕ್. ಅವ್ವ ಭಾರಿ ಇದೆ ಸ್ವಲ್ಪ. ಇದು ಬ್ಯಾಕ್ ಸೈಡು. ಇದು ನೋಡಿ ಫ್ರಂಟ್ ಹೇಗೆ ಬರ್ತದೆ. ಸಾರಿ ಶಿಟ್, ಹೋಲ್ಡಿಂಗ್ ಲೈಕ್ ದಿಸ್. ಇದು ಫ್ರಂಟ್ ಇಲ್ಲಿ ಹೀಗೆ ಬರ್ತದೆ ನೋಡಿ. ಟ್ರೈಪೋಲ್ ಬ್ರ್ಯಾಂಡಿಂಗ್ ಬಂದು ಈ ಸೈಡ್ ಬ್ಯಾಕ್, ಇದು ಫ್ರಂಟ್. ಇದರಲ್ಲಿ ಇದು ಡಿಟ್ಯಾಚಬಲ್ ಬ್ಯಾಗ್. ಗೊತ್ತಿಲ್ಲ, ಓಪನ್ ಮಾಡಬೇಕು. ಮತ್ತು ಇಲ್ಲಿ ರೈನ್ ಕೋಟ್ ಸಹ ಬರ್ತದೆ ಕೆಳಗಡೆ. ಇದರಲ್ಲಿ 6 ಪಾಕೆಟ್ಸ್ ಮತ್ತು 6 ಜಿಪ್ ಎಲ್ಲ ಉಂಟು. 6 ಜಿಪ್ ಮತ್ತು ತುಂಬ ಪಾಕೆಟ್ಸ್ ಉಂಟು ಅಂತ ಹೇಳಿದ್ದಕ್ಕೆ ನಾನು ತಗೊಂಡದ್ದು. 6 ಇಸ್ ಇನಫ್, ಮೋರ್ ದೆನ್ ಇನಫ್. ಅದಕ್ಕೆ ನಾನು ತಗೊಂಡದ್ದು. ಮತ್ತು ಡಿಟ್ಯಾಚಬಲ್ ಬ್ಯಾಗ್ ಉಂಟಲ್ಲ, ಅದಕ್ಕೂ ತಗೊಂಡದ್ದು. ಮತ್ತು ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಅಂತ ಹೇಳಿದರೆ ಇಲ್ಲಿ ಮೆಟಲ್ ಉಂಟು. ನಿಮಗೆ ಬೆಂಡೆಲ್ಲ ಆಗೋದಿಲ್ಲ. ಬೈಕಲ್ಲೆಲ್ಲ ಇಟ್ಕೊಂಡು ಹೋದರೆ ಸಹ ಬೆಂಡ್ ಆಗೋದಿಲ್ಲ. ನೋಡ್ತಿರ್ಬೋದು, ಬಿಲ್ಡ್ ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಉಂಟು. ಮತ್ತು ಸ್ಟಿಚ್ ಎಲ್ಲ ಡೌಟ್ ಹೋಗಲಿಕ್ಕಿಲ್ಲ. ಒಳ್ಳೆ ಕಂಪ್ನಿ ಬ್ಯಾಗ್ ಅಲ್ಲ. ಇಲ್ಲಿ ನಿಮಗೆ ವೇಸ್ಟ್ ಪಾಕೆಟ್ ಥರ ಯೂಸ್ ಮಾಡ್ಬೋದು. ಇಲ್ಲಿ ಜಿಪ್ ಎಲ್ಲ ಬರ್ತದೆ, ನೋಡ್ತಿರ್ಬೋದು. ಕ್ಲೋಸಲ್ಲೂ ಮತ್ತು ಇದರದ್ದು ಸ್ಟ್ರ್ಯಾಪ್ ಉಂಟಲ್ಲ, ಇದು ನಿಮಗೆ ಯೂಸ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ. ಬಿಲ್ಡ್ ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಉಂಟು. ಸ್ವಲ್ಪ ಗಟ್ಟಿದೆ, ಫೈಬರ್ ಎಲ್ಲ ಹಾಕಿದ್ದಾರೆ. ನೀವು ಕೊಟ್ಟ ಹಣಕ್ಕೆ ವರ್ತ್ ಅಂತ ಆಗಬೇಕು, ಹಾಗೆ ಮಾಡಿದ್ದಾರೆ. ಇದು ಸೈಜ್ ದಿಸ್ ಮಚ್ ಬಿಗ್ ಇಟ್ ಈಸ್. ಇದು ನೋಡಿ, ಇದನ್ನು ಹೇಳಿದೆ ಡಿಟ್ಯಾಚಬಲ್ ಬ್ಯಾಗ್. ಈಗ ಮಾಡಿ ತೆಗೆದ್ರೆ ಛೋಟ ಬ್ಯಾಗ್. ಇದು ನಿಮಗೆ ಟ್ರೆಕ್ಕಿಂಗ್ ಹೋದರೆ ಇದನ್ನಲ್ಲಿ ಗಾಡಿಯಲ್ಲಿ ಇಡ್ಬೋದು, ಇದನ್ನು ಇಟ್ಕೊಂಡು ಹೋಗ್ಬೋದು. ಗೊತ್ತಾಯ್ತಾ? ಅಷ್ಟೇ. ಇದು 7 ಲೀಟರ್ ಬ್ಯಾಗ್ ಅಂತೆ. ಹಾಕೋಕೆ ಇದು ಸಣ್ಣ ಆಗ್ತದೆ. ಮತ್ತು ಇವರದು ಎಲ್ಲ ಕಡೆ ನೋಡ್ತಿರ್ಬೋದು
ಪ್ಯಾಡಿಂಗ್ ಉಂಟು ನೋಡಿ, ಬ್ಯಾಕ್ ಪ್ಯಾಡಿಂಗ್. ಇದು ತುಂಬ ಕಂಫರ್ಟೇಬಲ್ ಸಿಗ್ತದೆ ನಿಮಗೆ. ಇಲ್ಲೆಲ್ಲ ಫುಲ್ ಸ್ಪೇಸ್ ಉಂಟಲ್ಲ, ಇಲ್ಲಿಂದ ಏರೆಲ್ಲ ಒಳಗಡೆ ಹೋಗ್ತದೆ, ಬೆನ್ನೆಲ್ಲ ನೋವಾಗೋದಿಲ್ಲ ಮತ್ತು ಬೆವರುದೆಲ್ಲ ಕಡಿಮೆ ಆಗ್ತದೆ. ಎಸ್ ಗೈಸ್, ಫೈನಲಿ ಸಿಕ್ತು ನೋಡಿ. ಇದರೊಳಗಡೆ ನಿಮಗೆ ಇಷ್ಟು ದೊಡ್ಡದು ರೈನ್ ಕವರ್ಸ್ ಇರ್ತದೆ, ವಾಟರ್ ರೆಸಿಸ್ಟೆಂಟ್. ನೀವು ಹೀಗೆ ಸಹ ಹಿಡ್ಕೊಂಡು ಹೋಗ್ಬೋದು, ಎಂತ ಆಗೋದಿಲ್ಲ. ಬಿಕಾಸ್ ಒಳಗಡೆ ಎಲ್ಲ ಫುಲ್ಲು ಇದುಂಟು, ಪ್ಲಾಸ್ಟಿಕ್ ಟೈಪ್ ಹಾಕಿದ್ದಾರೆ. ನಿಮಗೆ ಫುಲ್ ವಾಟರ್ ರೆಸಿಸ್ಟೆಂಟ್ ಇರ್ತದೆ. ಹಾಗೆ ಸಹ ನಿಮಗೆ ಧೈರ್ಯ ಇಲ್ಲಾದರೆ ಇದು ಹಾಕ್ಬೋದು, ರೈನ್ ಕವರ್ ಬ್ಯಾಗಿಗೆ. ಇನ್ನೊಂದು ಒಳಗಡೆ ಕಂಪಾರ್ಟ್ಮೆಂಟ್ ಉಂಟು. ನಾರ್ಮಲ್ ಯೂಶ್ವಲ್ ಆಗಿ ಎಲ್ಲದರಲ್ಲಿ ಬರ್ತದೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಬರ್ತದೆ. ಇದರೊಳಗಡೆ ನಿಮಗೆ ಶೂ ಕಂಪಾರ್ಟ್ಮೆಂಟ್ ಅಂತ ಬರ್ತದೆ. ಶೂ ಕಂಪಾರ್ಟ್ಮೆಂಟ್ ಅಂದರೆ ಇದರೊಳಗಡೆ ಆ್ಯಕ್ಚುಲಿ ಅದು ಪೌಚ್ ಟೈಪೇ ಬರ್ತದೆ. ನೀವು ಅದರಲ್ಲಿ ಬೇಕಾದರೆ ಇಡ್ಬೋದು, ಇಲ್ಲಾದರೆ ಅದನ್ನು ತೆಗೆದು, ನೀವು ಶೂ ತಗೊಂಡು ಹೋಗೋದಿಲ್ಲ ಅಂತ ಹೇಳಿದರೆ ಅದನ್ನು ತೆಗೆದು ಈಗ ಓಪನ್ ಮಾಡಿದರೆ ಅದು ಸಹ ಕಂಪಾರ್ಟ್ಮೆಂಟ್ ಆಗ್ತದೆ. ನಿಮಗೆ ಅಷ್ಟು ಉದ್ದ ಸಹ ಸಿಗ್ತದೆ. ಇಲ್ಲಾಂದರೆ ಈ ಪ್ಲೇಸಲ್ಲಿ 25% ನಿಮಗೆ ಶೂ ಇಡ್ಬೋದು. ಶೂಸ್ ಎಕ್ಸ್ಟ್ರಾ ಸ್ಲಿಪ್ಪರ್ಸ್ ಎಲ್ಲ ಕ್ಯಾರಿ ಮಾಡುತ್ತಿದ್ರೆ ಅದನ್ನು ಇಡ್ಬೋದು. ನಿಮಗೆ ಮತ್ತು 75% ನಿಮ್ಮದು ಐಟಮ್ಸ್ ಎಲ್ಲ ಇಡ್ಬೋದು. ಇಲ್ಲಿ ಸಹ ನಿಮಗೆ ಸ್ಪೇಸ್ ಉಂಟು, ಲೆಫ್ಟ್ ರೈಟ್ ಮತ್ತು ಬಾಟಮ್ ಫುಲ್ ಎಲ್ಲಿ ನೋಡಿದ್ರು ಪೌಚಸ್ಸೇ ಉಂಟು. ಓಪನ್ ಮಾಡಿ ಹಿಡ್ಕೊಳ್ಬೋದು. ಮತ್ತು ಇದು ದಿಸ್ ಈಸ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಗಾಟ್. ಇಲ್ಲಿ ಸಹ ಜಿಪ್ ಉಂಟು, 6 ಜಿಪ್ ಅಂತ ಹೇಳಿದ್ದಾರೆ, ಕೌಂಟ್ ಮಾಡಿಲ್ಲ, ಇರ್ಬೋದು ಮೇ ಬಿ 6 ಜಿಪ್ ಮತ್ತು 6 ಪಾಕೆಟ್ಸ್. ಇಷ್ಟೊಂದು ಬ್ಯಾಗ್. ಇದರದ್ದು ಪ್ರೈಸ್ ಬಂದು ನನಗೆ ಸಿಕ್ಕಿದ್ದು 3,590 ಸಮಥಿಂಗ್. ಬಟ್ ಅವಾಗ ಆಫರ್ ಆಗ್ತಿತ್ತು, ಸಮ್ಮರ್ ಸೇಲ್ ಸಮಥಿಂಗ್, ಆವಾಗ ಸಿಕ್ಕಿದ್ದು. ಈಗ ನೋಡಿದರೆ 3,900 4,200 ಹಾಗೆ ಸಿಗ್ತದೆ. ನಿಮಗೆ ಅಪ್ರಾಕ್ಸ್ 4,000 ಒಳಗೆ ಸಿಗ್ತದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ನಿಮಗೆ ಇಷ್ಟ ಆದರೆ ಪಕ್ಕ ತಗೊಳ್ಳಿ. ನಂಗೆ ತುಂಬ ಇಷ್ಟ ಆಯಿತು. ನಾನೊಂದು ಪ್ಲ್ಯಾನಲ್ಲಿ ಇದ್ದೆ ತಗೊಳ್ಳೋವಂಥ ಬ್ಯಾಗ್. ಮತ್ತು ಮೇಜರ್ ಒಂದು ವಿಷಯ ಹೇಳಿದರೆ, ನಮ್ಮದು ಗಾಡಿ ಆಲ್ರೆಡಿ ತಗೊಂಡು 4 ಮಂತ್ಸ್ ಸಮಥಿಂಗ್ ಆಗ್ತಾ ಬಂತು. ನಾನು ತಿರುಗಿ Hunter 350 ಪ್ಲ್ಯಾನ್ ಇದ್ದದ್ದು GT ತಗೊಳ್ಳಿಕ್ಕೆ. ಬಟ್ GT ತಗೊಳ್ಳೋದು ವಿಷಯ ಅಲ್ಲ, ಬಟ್ 5 lakhs ಎಲ್ಲ ಸುಮ್ಮನೆ ಬೈಕಿಗೆ ಯಾರು ಖರ್ಚು ಮಾಡಿ. ಮತ್ತು ಅದು ಕೆಫೆ ರೈಡರ್ ಬೈಕ್, ಅದು ಆಪ್ಷನ್ ಇತ್ತು. ಆಮೇಲೆ ನನಗೆ ಹಿಮಾಲಯ ಸಹ ತಗೋಬೋದಿತ್ತು, ಬಟ್ ಅದಕ್ಕೂ 4 lakh ಆಗ್ತದೆ, ಮತ್ತು ಬೇಡ ಅಂತೇಳಿ ಹಂಟರ್ನ ಚೂಸ್ ಮಾಡಿದೆ. ಹಂಟರ್ ರೇಂಜ್ ಅಂದರೆ 2.5 ಅಲ್ಲಿ ನಿಮ್ಗೆ ಸಿಗ್ತದೆ Hunter 350. ಬಟ್ ಅದರಲ್ಲಿ ಸಹ ನಮಗೆ ಆಪ್ಷನ್ ಇತ್ತು, ರಾನಿನ್ ಆರ್ ಬೇರೆ ಯಾವ್ದಾದ್ರು ತಗೋಬೋದಿತ್ತು, ಟ್ರಯಾಂಪ್ ಆರ್ ಎಕ್ಸ್ಪಲ್ಸ್ ತಗೊಳ್ಬೋದು. ಬಟ್ ಎಕ್ಸ್ಪಲ್ಸ್ ನನಗೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಅಷ್ಟು ಲೈಕ್ ಆಗಲಿಲ್ಲ. ಮತ್ತು ನಾನು ಚೂಸ್ ಮಾಡಿದ್ದು Hunter 350. ಅದರಲ್ಲಿ ಸರ್ತಿ ರೈಡೆಲ್ಲ ಮಾಡೋದು ಪ್ಲ್ಯಾನ್ ಉಂಟು. ಸರ್ವಿಸ್ ಎಲ್ಲ ಆಲ್ರೆಡಿ ಆಗಿದೆ. ಮತ್ತು ಅದಕ್ಕೆ ರೋಪ್, ಬೈಕಿಗೆ ರ್ಯಾಕ್ ಎಲ್ಲ ಹಾಕ್ಸಿದ್ದೇವೆ. ಬುಲೆಟ್ ಫ್ಯಾಕ್ಟ್ರಿ ಅಂತ ನಮ್ಮ ಪಂಪೆಲಲ್ಲಿ, ಮಂಗಳೂರು ಪಂಪೆಲಲ್ಲಿ ಉಂಟು. ಒಳ್ಳೆ ಸರ್ವಿಸ್ ಮಾಡ್ತಾರೆ, ನಮ್ಮ ಸ್ವಲ್ಪ ಪರಿಚಯ ಇರೋರು, ಅವ್ರ ಹತ್ರ ನಾವು ಮಾಡಿಸಿದ್ದು. ರಾಯಲ್ ಎನ್ಫೀಲ್ಡ್ ಇದೆಲ್ಲ ಸರ್ವಿಸ್ ಅಲ್ಲೇ ಮಾಡ್ತಾರೆ. ನಿಮಗೆ ಸರ್ವಿಸ್ ಬೇಕಾದರೂ ಅದರದ್ದು ಮೆಟೀರಿಯಲ್ ಎಲ್ಲ ಅಲ್ಲೇ ಹಾಕಿರ್ತೇನೆ. ಅದರದ್ದು ಲೊಕೇಶನ್ಸ್ ನಂಬರ್ಸ್ ಅಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅಲ್ಲಿಂದ ನಮಗೆ ಗ್ಯಾಜೆಟ್ಸ್ ಯಾವುದು ಬೇಕು, ನಿಮ್ಮದು ಟ್ರೆಕ್ಕಿಂಗಿಗೆ ಯಾವುದು ಲಾಂಗ್ ರೈಡ್ಸಿಗೆ ಯಾವುದು ಬೇಕಾದರೂ ನಿಮಗೆ ಒಳ್ಳೆ ನಿಮಗೆ ಕ್ವಾಲಿಟಿಯಲ್ಲಿ ಸಿಗ್ತದೆ. ಮತ್ತು ಪ್ರೈಸ್ ಸಹ ಅಷ್ಟೇ ಕಡಿಮೆಯಲ್ಲಿ ಸಿಗ್ತದೆ. ಮೋಟೋಟಾರ್ಕ್ ಇದ್ದು ತುಂಬ ಬ್ರ್ಯಾಂಡ್ಸ್ ಎಲ್ಲ ಇದೆ. ಅಥರೈಸ್ ಎಲ್ಲರು ಇವರು. ಸರ್ವಿಸ್ ಎಲ್ಲ ಮಾಡಿ, ಸೆಕೆಂಡ್ ಸರ್ವಿಸ್ ಆ್ಯಕ್ಚುಲಿ ಇದು. ಪಾಲಿಶ್ ಎಲ್ಲ ಮಾಡಿಸಿ ಫುಲ್ ರೆಡಿ ಮಾಡಿದ್ದೇನೆ. ನಮ್ಮದು ಈಗ ನೆಕ್ಸ್ಟ್ ಮಾನ್ಸೂನ್ ಟ್ರೆಕ್ ಎಲ್ಲ ಇದೆ, ಇವಾಗಲೇ ಸ್ಟಾರ್ಟ್ ಆಗಿದೆ. ಬೇಕಾದರೆ ನೀವು ಬುಕ್ಕಿಂಗ್ ಮಾಡ್ಬೋದು. ಅರಣ್ಯ ವಿಹಾರ ಟ್ರೆಕ್ಕಿಂಗ್ ಇದರಲ್ಲಿ 1 ಮತ್ತು 2. ಇವತ್ತು ಡೇಟ್ ಆ್ಯಕ್ಚುಲಿ ಇಟ್ಸ್ 18 ಅಂದರೆ June 1 ಮತ್ತು 2 ಇದ್ದು. ನಿಮಗೆ ಬುಕ್ಕಿಂಗ್ ಎಲ್ಲ ಮಾಡ್ಕೋಬೋದು. ಬಟ್ ನಾನು ಪ್ಲ್ಯಾನ್ ಮಾಡ್ತಿರೋದು ಫಸ್ಟ್ ಟ್ರೆಕ್ಕಿಂಗ್ ಜೂನ್ ವೀಕೆಂಡಲ್ಲಿ, ಅಂದರೆ ಅದು ಡೇಟ್ ಗೊತ್ತಿಲ್ಲ, 6 or 7 ಆಗ್ತದೆ ಕಾಣಬೇಕು. 1 ಮಂಡೇ ಆಗ್ತದೆ. ಸೊ 6ಗೆ ಒಂದು ಬುಕ್ಕಿಂಗ್ ಮಾಡುವಂಥ. ಫಸ್ಟ್ ನಂದು ಡ್ರೀಮ್ ಇರೋದು ನೇತ್ರಾವತಿ. ಲಾಸ್ಟ್ ಟೈಮ್ ನಾನು ಬಂಡಾಜಿಗೆ ಹೋಗಿದ್ದೆ, ಬಂಡಾಜಿ ಸೂಪರ್ ಇತ್ತು. ಅದರಲ್ಲಿ ಸಹ ನೆಕ್ಸ್ಟ್ ಲೆವೆಲ್ ಇರೋದು ಅಂದರೆ ನೇತ್ರಾವತಿ ಅಂದರೆ ಪೀಕ್ ವ್ಯೂ ಪಾಯಿಂಟ್ ಎಲ್ಲ ತುಂಬ ಒಳ್ಳೆ ಉಂಟು ಅಂತ ಹೇಳ್ತಾರೆ. ಸೊ ಅದು ನನ್ನ ಫಸ್ಟ್ ಟ್ರೆಕ್ಕಿಂಗ್ ಆಗಿರ್ಬೇಕನ್ನೊಂದು ಆಸೆ. ಸೊ ಅದನ್ನು ಫಸ್ಟಿಗೆ ನಾನು ಬುಕ್ ಮಾಡ್ತೇನೆ. ಅಂದರೆ ಥರ್ಸ್ಡೇ ನೈಟ್ 12 AM ನಾನು ಬುಕ್ ಮಾಡಬೇಕು. ಸೊ ಅವಾಗ ಸಿಗ್ತದೆ ನಮಗೆ. That's all about this video guys. ಇದು ಸ್ಮಾಲ್ ಅಪ್ಡೇಟ್ ಆಫ್ ಅವರ್ ಅಪ್ಕಮಿಂಗ್ ಮಾನ್ಸೂನ್ ಟ್ರೆಕ್ಸ್. ಎವ್ರಿ ವೀಕ್ ನಾವು ಟ್ರೆಕ್ಕಿಂಗ್ ಹೋಗ್ತೇವೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದ್ದರೆ ಗೂಗಲ್ ಫಾರ್ಮ್ ಲಿಂಕ್ ಅದೇ ಡಿಸ್ಕ್ರಿಪ್ಷನ್ಲಿ ಹಾಕ್ತೇನೆ. ನಿಮ್ಗೆ ಇಷ್ಟ ಆದರೆ ಜಾಯ್ನ್ ಆಗ್ಬೋದು ನಮ್ಮ ಜೊತೆ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೇವೆ ಈ ಸರ್ತಿ. ಮೋಸ್ಟ್ ಆಫ್ ದ ಟೈಮ್ ಒಬ್ಬನೇ ಹೋಗ್ತಿದ್ದೆ. ನನಗೆ ವ್ಲಾಗ್ ಎಲ್ಲ ಮಾಡಬೇಕಂತ ತುಂಬ ಆಸೆ ಇದೆ. ಸ್ಟೇ ಟ್ಯೂನ್ ಗೈಸ್. ವಿಡಿಯೋ ಲೈಕ್ ಮಾಡಿ, ಇಲ್ಲ ತಪ್ಪದೆ ಡಿಸ್ಲೈಕ್ ಮಾಡಿ, ನಿಮ್ಮ ಇಷ್ಟ. ಮತ್ತು ನಿಮಗೆ ಬ್ಯಾಗ್ ಎಲ್ಲ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಗೇರ್ಸ್ ಮತ್ತು ಇದು ಟ್ರಿಪಲ್ ಬ್ಯಾಗ್.
ಬೇಕಾದ್ರೆ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.